ಸರ್, ಮುಂಚೆ ಜನ ದುಡ್ಡು ಕೊಟ್ಬಿಟ್ಟು ಕಳಿಸೋರು, ಹೋಗಪ್ಪ ಗೆದ್ಕಬ ನಮ್ಮ ಊರಿಗೆ ಒಳ್ಳೇದು ಮಾಡು ಅಂತ. ಬಟ್ ಇವತ್ತಿನ ಚುನಾವಣೆ ಹಂಗಿಲ್ಲ. ಇವತ್ತು ಎಲೆಕ್ಷನ್ ಗೆಲ್ಲಕ್ಕೆ ಏನು ಬೇಕು? ಜನ ಬೇಕಾ, ಹಣ ಬೇಕಾ, ಗುಣ ಬೇಕಾ? ಈಗ ಸರ್, ಈಗ ಅಭಿವೃದ್ಧಿನೂ ಬೇಕು. ಓಕೆ, ಅಭಿವೃದ್ಧಿನೂ ಬೇಕು, ಜನರ ಜೊತೆ ಒಳ್ಳೆಯ ಸಂಪರ್ಕನೂ ಬೇಕು, ನಿಜ. ಅದ್ರ ಜೊತೆಗೆ ಮುಖ್ಯವಾಗಿ ಹಣನೂ ಬೇಕಲ್ವಾ? ಖಂಡಿತ. ಯಾರು ಜನಪ್ರತಿನಿಧಿಗಳ ವ್ಯವಸ್ಥೆ ಬದಲಾಯಿಸಿದಾರ, ಇಲ್ಲ ಜನನೇ ಬದಲಾಗ್ಬಿಟ್ಟಿದಾರ? ಈಗ ಒಂದು ಕಡೆ ಎಲ್ಲೋ ಒಂದು ಕಡೆ ನಾನು ಜನರು ಅನ್ನೋದಕ್ಕಿಂತ ಜನಪ್ರತಿನಿಧಿಗಳಾಗೋರು ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಿಜ 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 ಎಲ್ಲೋ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ತಪ್ಪು ಮಾಡೋದು 5-6 ಕಾನ್ಸ್ಟಿಟ್ಯೂನ್ಸಿಗೆ ಹರಡುವಂಥ ಸನ್ನಿವೇಶಗಳಾಗಿದೆ. ಹೌದು. ಇತ್ತೀಚೆಗೆ ಏನಾಗಿದೆ ಸರ್, ಈಗ ನಾವೆಲ್ಲ 30 ವರ್ಷದಿಂದ ರಾಜಕಾರಣದಲ್ಲಿ ಬಂದಿರೋರು, ಕೆಲವರು ಏನೋ ಪೂರ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಅವನು ಉದ್ಯಮ ಕ್ಷೇತ್ರನೋ ಮತ್ತೊಂದು ಹಣ ಸಂಪಾದಿಸ್ತಾರೆ. ಏಕಕಾಲದಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿಗೆ ಬಂದು 2-3 ವರ್ಷ ಇದ್ದಂಗೆ ಹೆಚ್ಚು ಇನ್ವೆಸ್ಟ್ ಮಾಡಿ ಈ ಥರ ಎಲ್ಲ ರಾಜಕಾರಣಗಳು ಬರ್ತಾ ಇದೆ ಸರ್. ಎಲ್ಲೋ ಒಂದು ಕಡೆ ನಾನು ಸರ್ವಿಸ್ ಓರಿಯೆಂಟೆಡ್ ಪಾಲಿಟಿಕ್ಸ್ಗೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಸೇವಾ ರಾಜಕಾರಣಕ್ಕೆ ಹೊಡೆತ ಬೀಳ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಬದಲಾಗುತ್ತಾ ಇದು ಅಂದರೆ ಅದು ಸಾಮಾನ್ಯ ಸೈಕಲ್ ಅಲ್ಲ ಸರ್, ಚಕ್ರ ಇದ್ದಂಗೆ ತಿರುಗ್ತಾ ಇರುತ್ತೆ. ಅದು ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ಅದು ಬದಲಾವಣೆ ಆಗುತ್ತೆ ಎಂದು ನಮಗೆ ನಿರೀಕ್ಷೆ ಇದೆ ಸರ್. ಸರ್, ಪಂಚರತ್ನ ಯಾತ್ರೆ 2023 ಚುನಾವಣೆಯಲ್ಲಿ ಯಾವ ರಾಷ್ಟ್ರೀಯ ಪಕ್ಷಗಳು ರೀಚ್ ಆಗಿಲ್ಲ, ಆ ಮಟ್ಟಕ್ಕೆ ರೀಚ್ ಆಗಿಬಿಡ್ತು. ಎಲ್ಲೋದ್ರು ಜನ, ಎಲ್ಲೋದ್ರು. ಯಾಕಂದ್ರೆ ನಾನೇ ಒಂದು ಸುಮಾರು 15 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೆ ಪಂಚರತ್ನ ಯಾತ್ರೆಗೆ. ಕುಮಾರಣ್ಣ, JDS, ದೇವೇಗೌಡರು ಈ ಮಟ್ಟಕ್ಕೆ ಇದ್ದಿದ್ದು. ಆದರೆ ವೋಟ್ ಕನ್ವರ್ಟ್ ಆಗಲಿ. ಅದು 19 ಇತ್ತು, ಬೈ ಎಲೆಕ್ಷನ್ 18 ಆಯಿತು. ಈಗ JDS ಅಲ್ಲಿರುವ ಕೆಲವೇ ಸೀನಿಯರ್ಗಳಲ್ಲಿ ನೀವು ಒಬ್ಬರು, ನೀವಾಗಿರ್ಬೋದು, ಮಂಜಣ್ಣ ಆಗಿರ್ಬೋದು, GT ದೇವೇಗೌಡರು ಆಗಿರ್ಬೋದು, ಇನ್ನೆಲ್ಲ ಯಂಗ್ಸ್ಟರ್ಸು. ಹೇಗೆ ಸರ್ JDSನ ಭವಿಷ್ಯ? ಈಗ ಪಂಚರತ್ನದಲ್ಲಿ ಏನಾಯ್ತು ಸರ್, ಕುಮಾರಣ್ಣ ಬಂದಾಗ ಎಲ್ಲ ಒಂಥರ ಈ ಜನ ಮರಳೋ ಜಾತ್ರೆ ಮಾಡೋ ಅನ್ನೋದು ಆಗೋಯ್ತು ಸರ್. ಈಗ ಅವ್ರು ಬಂದು ವೆಹಿಕಲಲ್ಲಿ ಬಂದಾಗ ಸಭೆ ಮಾಡಿದವರು. ಆಮೇಲೆ ಇನ್ನೊಂದು ಏನಾಯ್ತು ಸರ್, ನಮ್ಮ MLA ಕಂಟೆಸ್ಟ್ ಮಾಡೋಂಥವ್ರಿಗೂ ಒತ್ತಡ ಜಾಸ್ತಿ ಆಯಿತು ಸರ್. ನಾವು ಕುಮಾರಣ್ಣವ್ರು ಬಂದಾಗ ಒಂದು ಪ್ರೋಗ್ರಾಮ್ ಮಾಡೋದು, ದೊಡ್ಡ ಪ್ರೋಗ್ರಾಮ್. ಹೌದು. ಆಮೇಲೆ ಮೈಸೂರಿನ ಪ್ರೋಗ್ರಾಮ್ ಅಷ್ಟೇ ರಿಸ್ಕ್ಗಳನ್ನೆಲ್ಲ ಕೂಡ ಮಾಡೋದು. ಅದನ್ನೆಲ್ಲೋ ಒಂದು ಕಡೆ ಚುನಾವಣೆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಒಂದು 5-10% ನಮಗೆ ವ್ಯತ್ಯಾಸ ಆಗಿದೆ ಸರ್. ಅಲ್ಲ ತಮ್ಮ ಇಲ್ಲ, ಕರೆಕ್ಟ್. ನಾನೇನು ವಾಸ್ತವತೆ ಹೇಳ್ತಾ. ಹೌದು. ನಾವು ಇನ್ನೂ ಈಸಿಯಾಗಿ ಕಾನ್ಸ್ಟಿಟ್ಯೂನ್ಸಿ ಕಡೆ ಓಡಾಡೋದಕ್ಕೆಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟ ಆಯಿತು ಅನ್ನೋದು ನನ್ನ ಅಭಿಪ್ರಾಯ ಸರ್. ಮುಂದಿನ ದಿನಗಳು ಅದೇ ಈಗಾಗಲೇ ನಾವು HDK ಸಾಹೇಬ್ರ ಹತ್ರ ಇದನ್ನು ನೇರವಾಗಿ ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಕುಮಾರಣ್ಣವ್ರಿಗೆ ಜನ ಸೇರೋದ್ರಲ್ಲಿ ಎರಡು ಮಾತಿಲ್ಲ ಸರ್. ಹಳ್ಳಿನಲ್ಲಿ ಇವತ್ತು ಕೂಡ ವಯಸ್ಸಾದಂಥವ್ರು, ಯುವಕರು, ಈ ನಾಡಿಗೆ ಕುಮಾರಣ್ಣ ಬೇಕು ಅನ್ನೋದು ಭಾವನೆ ಎಲ್ಲರಲ್ಲೂ ಇದೆ. ನೀವು ಹೇಳಿದಾಗ ಓಟಾಗಿ ಅದು ಕನ್ವರ್ಟ್ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಹೌದು. ಎಲ್ಲೋ ಒಂದು ಕಡೆ ಬೇರೆ ಬೇರೆ ವ್ಯವಸ್ಥೆ ರಾಜಕೀಯದಲ್ಲಿ ಇದೊಂದು ಬೇರೆ ಬೇರೆ ದಿಕ್ಕಿಗೆ ಕೆಲವು ಚರ್ಚೆಗಳು, ವರ್ಗಗಳ ನಡುವೆ ಚರ್ಚೆಗಳು, ಇವೆಲ್ಲ ಆಗುವಂಥದ್ದು ಸಮಸ್ಯೆ ಆಗಿರುವಂಥದ್ದು. ಈಗ ಬಾಲಣ್ಣವ್ರೇನು ಯುದ್ಧ ಕಾಲದ ಶಸ್ತ್ರಾಭ್ಯಾಸ ಮಾಡೋರಲ್ಲ. JDSಗೆ ಸುಮಾರು 70ರಿಂದ 72ರಿಂದ 75 ಕ್ಷೇತ್ರದಲ್ಲಿ JDS ವೋಟ್ಗಳಿದೆ ಸರ್. ನೋಡಿ ಸರ್, ನನ್ನ ಪ್ರಕಾರ ನಾವು ಅಲಯನ್ಸಲ್ಲಿ ತುಂಬ ಸ್ಥಾನಗಳು ರೀಚ್ ಆಯ್ತು ಕಮ್ಮಿ. ಈಗ ನೀವು ಹೇಳಿದಂಗೆ ಮೈತ್ರಿಯಿಂದ 150 ಹೋಗ್ತೀರಾ? ಖಂಡಿತ ಅವಕಾಶ ಆಗ್ತದೆ. ಜೊತೆಗೆ ದೇವೇಗೌಡರು ಅಂತ ಅಡಿಪಾಯವನ್ನು ಅವತ್ತಿನಿಂದ ಪಕ್ಷಕ್ಕೆ ಹಾಕಿದ್ದಾರೆ ಸರ್. ಅದು ಇರೋದ್ರಿಂದನೇ, ಅದ್ರ ಜೊತೆಗೆ ಕುಮಾರಣ್ಣ ಮೊದಲು 20 ತಿಂಗಳ ಮುಖ್ಯಮಂತ್ರಿ ಅವಧಿ ಇದೆಯಲ್ಲ ಸರ್, ಅದು ಗೋಲ್ಡನ್ ಪೀರಿಯಡ್. ನಿಜ. ಬಟ್ 2ನೇ ಸಲ ಮುಖ್ಯಮಂತ್ರಿ ಆದಾಗ ಏನಾಯಿತು, ಒತ್ತಡದಲ್ಲಿ ಅವರು ಸೇವೆ ಮಾಡೋ ಅಂಥ ಸನ್ನಿವೇಶಗಳಾಯಿತು. ಆದರೂ ಒಳ್ಳೆ ಕೆಲಸ ಆಯಿತು. ಅದು ಪ್ರಚಾರ ಆಗಲಿಲ್ಲ ಸರ್. 14 ತಿಂಗಳಲ್ಲಿ ತುಂಬ ಒಳ್ಳೆ ಕೆಲಸಗಳಾಯಿತು. ಬಟ್ ಪ್ರಚಾರಕ್ಕೆ ಇದಾಯಿತು. 25,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ ಸರ್. ಯಾವ ಯೋಜನೆಗಳು ಕೂಡ ನಿಲ್ಲಿಲ್ಲ. ಲಾಟ್ರಿ ಅಲ್ಲ, 2ನೇ ಸಲ ಆದಾಗಲೂ ಕೂಡ ಯಾವ ಕಾಂಟ್ರಾಕ್ಟ್ ಬಿಲ್ ಬಾಕಿ ಉಳಿಸ್ಲಿಲ್ಲ, ಯಾವ ಯೋಜನೆಗಳು ಕೂಡ ಸ್ಥಗಿತ ಆಗಲಿಲ್ಲ. ಅಲ್ಲ, ತಪ್ಪೇಳ ಕರೆಕ್ಟ್. ಅದು ಜನರಿಗೆ ಕುಮಾರಣ್ಣ ಸ್ಥಾನ ಕೂತ್ರೆ ಬಡವರಿಗೆ, ರೈತರಿಗೆ, ದೀನದಲಿತರಿಗೆ, ಎಲ್ಲ ವರ್ಗದ ಜನಕ್ಕೂ ಕೂಡ ಶಕ್ತಿ ತುಂಬ್ತಾರೆ ಅನ್ನೋದು ಅಭಿಪ್ರಾಯ ಇದೆ ಸರ್. ರಾಜಕೀಯವಾಗಿ ಅವ್ರ ಬಗ್ಗೆ ಕಾಂಗ್ರೆಸ್ನ ಕುಮಾರಣ್ಣವ್ರ ಬಗ್ಗೆ ಮಾತಾಡ್ಬೋದು, ಅವ್ರ ಬಗ್ಗೆ ಮಾತಾಡ್ಬೋದು, ಇದು ಮತ್ತೊಂದು ಮಾಡ್ಬೋದು ಅಂತ ತಮ್ಮ ಗಮನಕ್ಕೆ. ಹೌದು. ಇವತ್ತು ದೇವೇಗೌಡರು ಅಂದು ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೂಡ ಇವತ್ತು ನೆನೆಸ್ಕೋತಾರೆ ಅಲ್ಲಿ. ಹೌದು. ಕುಮಾರಣ್ಣವ್ರ ಬಗ್ಗೆನೂ ಕೂಡ ಅಷ್ಟೇ ಒಂದು ಒಳ್ಳೆಯ ಅಭಿಪ್ರಾಯ ಗ್ರಾಮೀಣ ಇರ್ಬೋದು, ನಗರ ಪ್ರದೇಶದಲ್ಲಿ ಕೂಡ ಇರ್ಬೋದು ಸರ್. ಅಂದರೆ ಮಾನವೀಯತೆಯಿಂದ ವರ್ತಿಸ್ತಾರೆ ಅನ್ನೋದು ಅದೊಂದು ನಿಜ ಒಂದು ಇದು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.